ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ರಾಹುಲ್ ಇಟಲಿ ಯಾಕೆ ಅವಾಗವಾಗ ವಿದೇಶಗಳಿಗೆ ಹೋಗ್ತಾರೆ? ಅದರಲ್ಲೂ ಕಳೆದ 9 ವರ್ಷಗಳಲ್ಲಿ 4 ಬಾರಿ ನಾರ್ವೆಗೆ ಯಾಕೆ ಭೇಟಿಯನ್ನು ಕೊಟ್ಟಿದ್ದಾರೆ? ಇವೆಲ್ಲವೂ ಕೂಡ ಈಗ ಅರ್ಥ ಆಗ್ತಾ ಇದೆ. ರಾಹುಲ್ ಇಟಲಿ ಕೆಲವು ದೇಶಗಳಿಗೆ ಜಸ್ಟ್ ಮೋಜು ಮಸ್ತಿ ಮನರಂಜನೆಗೆ ಅಂತ ಹೋಗ್ತಾರೆ. ಆದರೆ ನಾರ್ವೆ ಬಗ್ಗೆ ಈ ಬಾರಿ ಒಂದು ವಿಚಾರ ಕನ್ಫರ್ಮ್ ಆಯಿತು. ಜಸ್ಟ್ ಆ ಒಂದು ವಿದೇಶಿ ಟಿಕ್ಟಾಕ್ ಅನ್ನ ಒಂದೇ ಒಂದು ಟ್ವೀಟ್ ಇವರೆಲ್ಲರ ಆಟವನ್ನ ಬಹಳ ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಾ ಇದೆ. ವೀಕ್ಷಕರ, ಕಳೆದ 1-2 ದಿನದಿಂದ ನಮ್ಮ ದೇಶದಲ್ಲಿ ನಾರ್ವೆ ಒಬ್ಬ ಪತ್ರಕರ್ತೆಯನ್ನ ಹೊಗಳಿ, ಪತ್ರಕರ್ತೆ ಅಂತ ಹೇಳೋದಕ್ಕಿಂತ ಟಿಕ್ಟಾಕರ್ ಅಂತ ಹೇಳಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ, ಆಕೆಯನ್ನ ಹೊಗಳಿ ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರನ್ನ ತೆಗಳಿ ಬಹಳಷ್ಟು ಮಂದಿ ಖುಷಿ ಪಡ್ತಾ ಇದ್ದಾರೆ. ಒಂದಷ್ಟು ಚರ್ಚೆಗಳಂತೂ ನಡೀತಾ ಇದೆ. ಆ ಟಿಕ್ಟಾಕರ್ ಹೆಸರು ಹೆಲ್ಲಿಂಗ್ ಅಂತ. ಆಕೆ ನಾರ್ವೆ ಒಂದು ಪತ್ರಿಕೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲಂತೆ. ಆಕೆಯ ಪ್ರಶ್ನೆಗಳನ್ನ ನೋಡಿದ್ರೆ ಆಕೆಗೆ ಭಾರತ ಆಗಿರಬಹುದು, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ವಿರುದ್ಧ ಅದೆಷ್ಟು ದ್ವೇಷ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಮೊದಲು ನೀವು ನಾರ್ವೆಯಿಂದ ಬಂದಿರುವಂತಹ ಒಂದು 9 ಸೆಕೆಂಡ್ನ ವಿಡಿಯೋವನ್ನ ನೋಡಿ. ಆಲ್ರೆಡಿ ನೋಡಿರ್ತೀರ, ಸ್ಟಿಲ್ ನೋಡ್ಕೊಂಡು ಬನ್ನಿ. ಆಮೇಲೆ ಅದರ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ. Prime Minister Modi, why don't you take some questions from the freest press in the world? ನೋಡಿದ್ರಲ್ವಾ? ಪ್ರಧಾನಮಂತ್ರಿ ಮೋದಿಜಿ ನಾರ್ವೆಯ ಪ್ರಧಾನಮಂತ್ರಿ ಜಾನಸ್ ಗಹರ್ ಸ್ಟೋರ್ ಅವರ ಜೊತೆಗೆ ಆ ಒಂದು ಜಾಯಿಂಟ್ ಪ್ರೆಸ್ ಬ್ರೀಫಿಂಗ್ ಅನ್ನು ಮುಗಿಸಿ ಆ ಹಾಲಿಂದ ಇನ್ನೇನು ಹೊರಗೆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಬ್ಯಾಕ್ ಅಲ್ಲಿ ಇದ್ದಂತಹ ಈ ಸೋಕಾಲ್ಡ್ ಪತ್ರಕರ್ತೆ ಟಿಕ್ಟಾಕರ್ ಪ್ರಧಾನಿ ಮೋದಿಜಿ ಅವರನ್ನ ಪ್ರಶ್ನೆ ಕೇಳ್ತಾಳೆ. ಏನು ಪ್ರಶ್ನೆ ಕೇಳ್ತಾಳೆ? ನೀವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ? ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಆದರೆ ವೀಕ್ಷಕರೇ, ಫಸ್ಟ್ ಆಫ್ ಆಲ್ ಅದು ಪ್ರೆಸ್ ಕಾನ್ಫರೆನ್ಸ್ ಆಗಿರಲಿಲ್ಲ. ಮೇ 18ನೇ ತಾರೀಕು ಪ್ರಧಾನಿ ಮೋದಿಜಿ ನಾರ್ವೆಯ ಪ್ರಧಾನಮಂತ್ರಿ ಇವರು ಭೇಟಿ ಆದ ನಂತರ ಒಂದು ಜಾಯಿಂಟ್ ಬ್ರೀಫಿಂಗ್ ಅನ್ನು ನಡೆಸ್ತಾರೆ. ಸೊ ಇಂತಹ 2 ದೇಶಗಳ ಜಾಯಿಂಟ್ ಬ್ರೀಫಿಂಗ್ ಅಲ್ಲಿ ಪತ್ರಕರ್ತರಿಗೆ ಪ್ರಶ್ನೆ ಕೇಳುವಂತ ಅವಕಾಶ ಇರಲ್ಲ. ಅಂಥ ಒಂದು ಪದ್ಧತಿ ಇಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ 2 ದೇಶಗಳ ನಾಯಕರು ಬರ್ತಾರೆ, ತಮ್ಮ ಮಾತುಗಳನ್ನು ಮಾಧ್ಯಮಗಳ ಮುಂದೆ ಇಡ್ತಾರೆ. ಆಮೇಲೆ ಅವರಿಬ್ಬರ ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅದನ್ನು ತಿಳಿಸಿ ಹೋಗ್ತಾರೆ. ಅಲ್ಲಿ ಮೀಡಿಯಾ ಇಂಟರಾಕ್ಷನ್ ಇರಲ್ಲ, ಯಾವುದೇ ಪ್ರಶ್ನೆಯನ್ನ ತಗೊಳ್ಳಲ್ಲ. ಯಾಕಂದ್ರೆ ಮತ್ತೆ ಹೇಳ್ತೀನಿ, ಅದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲ, ಜಾಯಿಂಟ್ ಬ್ರೀಫಿಂಗ್ ಆಗಿತ್ತು. ಆದರೆ ನಾರ್ವೆಯ ಈ ಟಿಕ್ಟಾಕರ್ ಬೇಕು ಅಂತಾನೆ ತಮ್ಮ ಪ್ಲಾನ್ ಪ್ರಕಾರ ಪ್ರಶ್ನೆಯನ್ನ ಕೇಳ್ತಾಳೆ. ಕ್ಯಾಮ್ರಾ ಎಲ್ಲ ಕರೆಕ್ಟ್ ಸೆಟ್ ಮಾಡಿ ಇಟ್ಟಿದ್ಲು. ಫಸ್ಟಿಗೆ ಪ್ರಶ್ನೆಯನ್ನ ಕೇಳ್ತಾಳೆ. ಅಣ್ಣ, ಪ್ರಶ್ನೆಯನ್ನು ಕೇಳಿದ್ ಯಾವಾಗ? ಪ್ರಧಾನಿ ಮೋದಿಜಿ ಆಲ್ಮೋಸ್ಟ್ ಆ ಹಾಲಿಂದ ಹೊರಗೆ ಹೋಗ್ತಾ ಇದ್ದಂತಹ ಸಮಯದಲ್ಲಿ. ಆಮೇಲೆ ಅಲ್ಲಿ ಈ ರೀತಿ ಕ್ವೆಶನ್ ಕೇಳೋದಕ್ಕೆ ಅವಕಾಶ ಇರಲ್ಲ. ಅವರಂತಹ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಲ್ಲ. ಅದ್ಯಾವುದು ಕೂಡ ಅಲ್ಲಿ ನಡೆಯೋದಿಲ್ಲ ಅನ್ನುವಂಥದ್ದು ಆಕೆಗೆ ಗೊತ್ತು. ಆಕೆನೇ ಹೇಳ್ತಾ ಇದ್ದಾಳೆ. ಈಗ ನೋಡಿ. Before that, I want to ask whether it was announced beforehand that both the prime ministers will be taking questions, or No. We knew from advance that there would not be any questions. okay. So that makes my job as a journalist even more important, because we cannot have foreign leaders in that just set the premise for democracy. ಅಲ್ಲಿಗೆ ಅರ್ಧ ಸತ್ಯ ಹೊರಗೆ ಬಂತ. ಆಕೆ ಬಾಯಿಂದಾನೇ ಹೊರಗೆ ಬಂತ. ಅಲ್ಲಿ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಆಕೆ ಗೊತ್ತಿತ್ತು. ಅಲ್ಲಿ ಆನ್ಸರ್ ಮಾಡಲ್ಲ ಅನ್ನೋಂಥದ್ದು ಆಕೆ ಗೊತ್ತಿತ್ತು. ಸ್ಟಿಲ್ ಪ್ರೊಪಗ್ಯಾಂಡಾ ಭಾಗವಾಗಿ ಆಕೆ ಆ ಪ್ರಶ್ನೆಯನ್ನ ಕೇಳಿಲ್ಲ ಅನ್ನುವಂಥದ್ದು ಆಕೆಯ ಬಾಯಿಂದಾನೇ ಹೊರಗೆ ಬಂತ. ವೀಕ್ಷಕರಲ್ಲಿ ಮೋದಿಜಿ ಅವರನ್ನ ಪ್ರಶ್ನೆ ಮಾಡಿ ಅದನ್ನ ವಿಡಿಯೋ ಮಾಡ್ಕೊಂಡ ನಂತರ ಪಾಪ ಪೇಮೆಂಟ್ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಅಂತ ಕಾಣಿಸುತ್ತೆ. ಇದೇ ಸೋಕಾಲ್ಡ್ ಪತ್ರಕರ್ತೆ ಟಿಕ್ಟಾಕರ್ ಭಾರತದ ವಿದೇಶಾಂಗ ಸಚಿವಾಲಯದ ಪ್ರೆಸ್ ಕಾನ್ಫರೆನ್ಸ್ಗೆ ಬರ್ತಾಳೆ. ಅಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ಹಿರಿಯ ಡಿಪ್ಲೊಮ್ಯಾಟ್ CB ಜಾರ್ಜ್ ಅವರಿಗೆ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್ ಅನ್ನು ಕೇಳ್ತಾಳೆ. ಅಲ್ಲೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾಳೆ.
ಅಲ್ಲಿ ಕೇಳಿದಂಥ ಪ್ರಶ್ನೆ ಏನು ಗೊತ್ತಾ? ನಾವು ಭಾರತವನ್ನ ಯಾಕೆ ನಂಬಬೇಕು? ಮಾನವ ಹಕ್ಕುಗಳ ವಿಚಾರದಲ್ಲಿ ಭಾರತದ ಟ್ರ್ಯಾಕ್ ರೆಕಾರ್ಡ್ ತುಂಬಾ ಕೆಟ್ಟದಾಗಿದೆ ಅಂತ. ಈ ಇಡಿಯಟ್ ನನ್ನ ದೇಶವನ್ನ ಯಾಕೆ ನಂಬಬೇಕು ಅಂತ ಕೇಳ್ತಾಳೆ, ಭಾರತವನ್ನ. ಅಂಡ್ ಈ ಪ್ರಶ್ನೆ ಒಂಥರ ಅಟ್ಯಾಕಿಂಗ್ ಮೋಡ್ ಅಲ್ಲಿ ಕೇಳ್ತಾಳೆ. ನೀವೀಗ್ಲೇ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾಳೆ. ಆದ್ರೆ ಸಿ ಬಿ ಜಾರ್ಜ್ ಅವರು ಆಲ್ ಆಫ್ ದ ಸಡನ್ ಇಂಥ ಒಂದು ಕೆಟ್ಟದಾಗಿ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಬಹಳ ಕೂಲ್ ಆಗಿ ಅದನ್ನ ಕೇಳಿಸ್ಕೊಳ್ತಾರೆ, ಬಹಳ ಕೂಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಅಂಡ್ ತುಂಬಾ ಶಾಂತ ರೀತಿಯಲ್ಲಿ ಭಾರತ ಹೇಗೆ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ದೇಶಗಳಲ್ಲಿ ಒಂದನ್ನುವಂಥದ್ದನ್ನ ವಿವರಿಸ್ತಾರೆ. ಮೊದಲು ಭಾರತವನ್ನು ಅರ್ಥ ಮಾಡ್ಕೊಳ್ಬೇಕು. ಭಾರತ ಏನು, ಭಾರತ ಎಂತಹ ದೇಶ, ಭಾರತದ ಇತಿಹಾಸ ಏನು, ಮೊದಲು ಇದನ್ನು ತಿಳ್ಕೊಳ್ಳಿ ಅಂತ ಪಾಪ ಬಹಳ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಹಿರಿಯ ಡಿಪ್ಲೊಮ್ಯಾಟ್ ಆಕೆ ಪ್ರಶ್ನೆಗೆ ಅಷ್ಟು ಸರಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದ ಮೇಲೂ, ಅಷ್ಟು ಕೂಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ದ ಮೇಲೂ ಆಕೆ ಮತ್ತೆ 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 ಇಂಟರಪ್ಟ್ ಮಾಡ್ತಾಳೆ, ಮಧ್ಯೆ ಮಧ್ಯೆ ಬಾಯಿ ಹಾಕ್ತಾಳೆ. ನೋಡಿ. Helle, I come from the Norwegian newspaper Dagsavisen. I am wondering, as we strengthen our partnership, why should we trust you? Can you promise that you will try to stop the human rights violations that goes on in your country? And also, will the Prime Minister start taking critical questions from the Indian press at some point in the future? And also, if possible, I would like you to answer straight away. Okay. Right now. Like now. Please. We have a question there. But I might also have follow-up questions, so it would be Please. better if you answer We right have away and question. then I can follow up. I'm conducting the press conference. So please, do you have a question to us? Please go ahead. Yes. India is set to become the world's third largest economy within a few Could you years. introduce yourself? I'm Kenneth Solberg. I'm a journalist with Dagsavisen in Oslo. Yes. So India is set to become the world's third largest economy within a few years. And my question is, how do you plan to use the international power that usually comes with such economic strength in the coming years? And the second is, there hasn't been an Indian Prime Minister in Norway for 43 years. Why did Modi choose to come now? Mm-hmm. Yes. I had a question on that I answered. Strengthening partnership, why should we trust you? No, that's okay. And on the human rights situation. If you want more background, this is... You ask me question, let me answer it. Okay? Let me give a background of what India is and why should the world trust India. Let us look at the few challenges that the world faced in the last few years. COVID was a big challenge the world faced. And how do you test the trust on a country? One, what is a country? A country today has 4 elements. 1, population. 2, government. 3rd, sovereignty. And 4th, territory. So that is what makes a country a country. And we are proud that we are a civilizational country of 5,000 years old. Continuous civilization. Contributed immensely to the world. You look around, you see an India connect everywhere in the world. India has, the numbers which you see on your phones, it is originated in India. Shoonya, 0, originated in India. Chess, originated in India. So we are proud of that civilization. Yoga, which the world admires today, it originated in India. India had epics and books
Let me answer the If you question. don't answer the question, Please you're don't talking about interrupt human me. rights. Please don't This is a interrupt me. human rights You ask question. me a question. No, you don't Please. answer the question. This is my press conference. You ask why should a Yes, but country you trust invited me India? here. You Why invited should me why here should to a ask you country questions. why should a country Based trust on the India? human rights Why situation. should a country trust India? Then you Let talk me about yoga. answer that question, please. So India is a civilizational country which has something unique which it offered to the world and it continues to offer to the world. Okay, so let me come back to the COVID which I mentioned. The whole world had suffered from COVID. What did we do? We didn't hide in the cave. We didn't say that we don't help the world. We came out offering helping hand to the world. That brings trust. That brings trust. And I'm very happy that that trust is appreciated by the world. We supplied vaccines to more than 100 countries. That brings trust. That brings confidence for the world. Second, we supplied medicines to 150 countries. That brings trust. And that is what the world is trusting us. Let me give you an example. We organized the G20 summit, in 2023. It was a divided world. World was divided immediately after the Ukraine-Russia conflict. In a divided world, what did India do? India was able to bring the world together. Before the 2023 G20 meeting, there couldn't be a joint declaration. After the G20, which India held in 2024, there couldn't be a joint declaration. But when India organized the G20 in 2023, what happened? The whole world, despite the differences, came together and we were able to adopt a common global declaration, the Delhi Declaration. This shows the trust of the world towards India. Another example. Again, I'm going to ask you. Let me finish my question. Let me finish my answer to the question. You ask me a question. You ask me a question. You ask me a question. Let me answer. You ask me a question. Let me answer. He talks about yoga and I'm talking about human I will rights. come to that. I will come to it. Please have patience. Please have questions. No, when to answer, where to answer, how to answer. These are my prerogatives. Yes, but you ask the question. but you're- Don't ask You're me not to answering answer the in a question. particular way. Let me answer. Okay. I will Go answer. ahead. Your first question was on trust on India. You know what India did when we were doing the G20? We immediately before that, we did 3 summits. This is the Voice of Global South Summit. Why did we do that? 125 countries participated in the summit when my Honorable Prime Minister did that summit. We used that summit to understand and appreciate the challenges that the Global South faces. We were able to understand it, appreciate it, and bring those challenges and their aspirations to the main table of the G20. This is appreciated. This is what brings trust to the table. Then what did we do? First time in the history of G20, we were able to get African Union as a permanent member of G20. This brings trust to the table because we were able to get the aspirations and challenges of the entire African continent, which was ignored, brought to the main table of G20. This brings trust to the world, and that is what we enjoy. We recently organized the AI Summit, Artificial Intelligence Impact Summit. Again, the trust the world has on India was visible there. First time in the history of AI Summit, we had a summit where large number of 20 world leaders came and participated in it. What did my Prime Minister said? We want a human-centric AI which helps the entire humanity. That is what India is, and that is what is appreciated by the world. That brings in trust to the world. Now on the she has left on the issue which she asked about human rights. Let
mention this. India is a country which is based on a constitution. India is the largest democracy in the world. Last time when we had the democracy, we had the elections in India, the participation was almost 1 billion people. That is the festival of democracy happened in India. And India is a country, very few countries in the world has that, where there is a peaceful transfer of power happens, and it happens in India. So India has a constitution, which I'm sure that some of you are aware of. It was established immediately after our freedom struggle, again a freedom struggle led by Mahatma Gandhi, peaceful way, peaceful, non-violent. That is why the United Nations celebrate his birthday, October 2nd, and International Non-Violence Day. So we have a constitution. Let me just give you a summary of what the Indian constitution guarantees today. The preamble of the constitution, as you know, we the people of India, having solemnly resolved to constitute India into a sovereign, socialist, secular, democratic republic, and give to its people what? Justice, social, economic, and political, liberty of thought, expression, belief, faith, and worship, equality of status, equality of opportunity, integrity, dignity of the individual. This is what my constitution guarantees, and this is guaranteed through fundamental principles, fundamental rights, fundamental duties, a constitution which is respected by the people of India. Every day when a civil service examination happens, when an examination happens based on merit, when an election happens anywhere in the country, we are celebrating the constitution. This is the beauty of India, and we are so proud of that. So every human being in India has a fundamental right, a right to go to the court if his right is infringed upon. This is the beauty of India, which we are very proud of. We hear a lot of people asking questions about why this, why that. But let me tell you this. We are 1/6 of the total population of the world, but not 1/6 of the problems of the world. We have a constitution which guarantees the rights of the people, fundamental rights of the people. We have equal rights for the women of our country, which is very important. In 1947, we gave the freedom to vote for our women. We won the freedom together, and day one itself. Many countries I know, the voting right for women came after several decades after India gave that freedom. This because we believe in equality, we believe in human rights. And what is the best example of human rights? The right to change government, the right to vote. And that is what is happening in India. We are so proud of that. But we have a constitution, as I said, which guarantees the fundamental rights of our people. If anyone whose rights are violated, they have the right to go to court. Some of you are from Indian media, how many stories appear. We have how many breaking news coming every day in the evening. At least 200 TV channels in Delhi alone, in English language, in Hindi language, and multiple language. People have no understanding of the scale of India. People have no understanding. They read, one or two news reports published by some God-forsaken, ignorant NGOs, and then come and ask questions. Don't worry about it. We are proud to be a democracy. We are a democracy. Actually, if you look at it, let me share something very interesting. India is a democratic society. It is not in 1947 we became democracy. We were a democratic society for centuries, for millennia, and we are proud of that. If you look at it in the history of India, which continues even today, you will see that whenever there was persecution anywhere in the world, they came to India, and Indian society accepted everyone. That is why we have this diversity in India. We embrace the world. We did not eliminate. We did not go for ethnic cleansing, which many countries today have only one religion, today only have one ethnicity. Why? Their forefathers eliminated the rest of them. That is not how we did it. Okay? We have diversity because we have tolerance. We have diversity because we embrace diversity.
Whenever the world has faced problems, we welcome them. Same thing we did for COVID. ಆ ಕಡೆ ಕೇಳಿರುವಂತಹ ಪ್ರಶ್ನೆಗೆ ಪೂರ್ತಿ ಉತ್ತರವನ್ನು ಕೇಳದೆ ಆ ಪ್ರೆಸ್ ಕಾನ್ಫರೆನ್ಸ್ ಇಂದ ಹೊರಗೆ ಹೋಗಿ ಬಿಡ್ತಾಳೆ. ನಿಮಗೆ ಅಸಲಿ ವಿಷಯ ಏನು ಗೊತ್ತಾ? ಆಕೆಗೆ ಅಲ್ಲಿ ಉತ್ತರ ಕೇಳೋದಕ್ಕೂ ಇರಲಿಲ್ಲ, ಆಕೆ ಉತ್ತರವನ್ನ ಕೇಳೋದಕ್ಕೆ ಬಂದೂ ಇರಲಿಲ್ಲ, ಉತ್ತರವನ್ನ ಅರ್ಥ ಮಾಡಿಕೊಳ್ಳೋದಕ್ಕೂ ಕೂಡ ಆಕೆ ಬಂದಿರಲಿಲ್ಲ. ಜಸ್ಟ್ ಅವರ ಪ್ರೊಪಗ್ಯಾಂಡಾ ಟೀಮ್ ಹೇಳಿ ಕಳಿಸಿರೋ ತರ ಪ್ರಶ್ನೆಯನ್ನ ಕೇಳಿ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಮಾತ್ರ ಆಕೆ ಬಂದಿದ್ಲು. ಮೋದಿಜಿ ವಿಚಾರದಲ್ಲೂ ಅದನ್ನೇ ಮಾಡಿದ್ಲು, ಇಲ್ಲೂ ಅದನ್ನೇ ಮಾಡಿದ್ಲು. ವೀಕ್ಷಕರೇ, ಈ ಸೋ ಕಾಲ್ಡ್ ಪತ್ರಕರ್ತೆ, ಟಿಕ್ ಟಾಕರ್ ಮೋದಿಜಿ ಅವರ ವಿಡಿಯೋ ಹಾಕೋದಕ್ಕೂ ಮೊದಲು ಆಕೆಗೆ ಎಕ್ಸ್ ಖಾತೆಯಲ್ಲಿದ್ದಂತಹ ಫಾಲೋವರ್ಸ್ ಜಸ್ಟ್ 850. ಹಾ, ಕೇವಲ 850 ಮಂದಿ ಮಾತ್ರ ಫಾಲೋವರ್ಸ್ ಇದ್ದಂಥದ್ದು. ಆಮೇಲೆ ಆಕೆ ಅಕೌಂಟು ವೆರಿಫೈಡ್ ಆಗಿರಲಿಲ್ಲ. ಈ ಟ್ವೀಟ್ ಮಾಡೋದಕ್ಕೂ ಮೊದಲು ಆಲ್ಮೋಸ್ಟ್ ಈ ತಿಂಗಳಲ್ಲೇ ಆಕೆ ಅಕೌಂಟನ್ನು ವೆರಿಫೈ ಮಾಡ್ಕೊಳ್ತಾರೆ. ಯಾಕಪ್ಪ? ಯಾರು ಹಣ ಕೊಟ್ಟರು? ಅಂಡ್ ಆಕೆ ಟ್ವೀಟ್ ಮಾಡಿದ ತಕ್ಷಣ ಅದು ರಾಹುಲ್ ಇಟಲಿ ಅವರಿಗೆ ಹೆಂಗೆ ಸಿಕ್ತು? ಯಾಕಂದ್ರೆ ಆಕೆ ಲಾಸ್ಟ್ ಟ್ವೀಟ್ ಮಾಡಿದ್ದು 2024 ಅಲ್ಲಿ, ಇದು 2026. ಹೇಗೆ? ಆಕೆ ಈ ಭಾರತ ವಿರೋಧಿ ನಡೆಯ ನಂತರ ನಮ್ಮ ದೇಶದಲ್ಲಿರುವಂತಹ ದೇಶ ವಿರೋಧಿಗಳಿಗೆ, ನಮ್ಮ ಭಾರತದ ವಿರೋಧ ಪಕ್ಷದ ನಾಯಕರಿಗೆ ಫೇವರಿಟ್ ಆಗಿಬಿಡ್ತಾಳೆ. ಕೆಲವು ಗಂಟೆಗಳಲ್ಲಿ ಆಕೆಯ ಫಾಲೋವರ್ಸ್ ಸಂಖ್ಯೆ 30,000 ದಾಟುತ್ತೆ. ಈಗ ಆಲ್ಮೋಸ್ಟ್ ನಾನು ನೋಡುವಾಗ 59,000 ದಾಟಿತ್ತು. ಅವರ 60,000 ಆಗಿರ್ಬೋದು, ಈಗ ಅದರ ಮೇಲೆ ಹೋಗಿರುತ್ತೆ. ನಿನ್ನೆವರೆಗೆ ಮೋದಿಜಿಯವರ ಬಗ್ಗೆ ಟ್ವೀಟ್ ಹಾಕೋದಕ್ಕೂ ಮೊದಲು ಜಸ್ಟ್ 850 ಫಾಲೋವರ್ಸ್ ಇದ್ದಂತಹ ಅಕೌಂಟಿಗೆ ಇವತ್ತು ಮೋದಿಜಿಯವರನ್ನ ಇನ್ಸಲ್ಟ್ ಮಾಡಿದ್ದಕ್ಕೆ, ಐ ರಿಪೀಟ್, ಮೋದಿಜಿಯವರನ್ನ ಇನ್ಸಲ್ಟ್ ಮಾಡಿದ್ದಕ್ಕೆ, ಭಾರತವನ್ನ ಇನ್ಸಲ್ಟ್ ಮಾಡಿದ್ದಕ್ಕೆ 59,000 ಫಾಲೋವರ್ಸ್ ಇದ್ದಾರೆ. ಅಂಡ್ ಆ ಫಾಲೋವರ್ಸ್ ಅಲ್ಲಿ ಆಲ್ಮೋಸ್ಟ್ ಈಗ ನಮ್ಮ ದೇಶದವರೇ ಇರ್ತಾರೆ. ಬಿಡಿ, ನಮ್ಮ ದೇಶದವರೇ ಇರ್ತಾರೆ. ವೀಕ್ಷಕರು, ಈ ಸೋ ಕಾಲ್ಡ್ ಪತ್ರಕರ್ತೆ, ಟಿಕ್ ಟಾಕರ್ ಪ್ರಧಾನಮಂತ್ರಿ ಮೋದಿಜಿಯವರ ಈ ಟ್ವೀಟ್ ಮಾಡೋ ಮೊದಲು ನಾನಾಗ್ಲೇ ಹೇಳಿದ ಹಾಗೆ ಆಕೆ ಮಾಡಿದ್ದಂತಹ ಕೊನೆಯ ಟ್ವೀಟ್ ಯಾವಾಗ ಗೊತ್ತಾ? 2024ರಲ್ಲಿ. ಈಗ 2026 ನಡೀತಾ ಇದೆ. ಆಕೆ ಕೊನೆ ಪೋಸ್ಟ್ 2024, 25ರಲ್ಲೂ ಕೂಡ ಅಲ್ಲ, 2 ವರ್ಷಗಳ ಹಿಂದೆ. ಇದನ್ನ ನೋಡಿದ್ರೇನೆ ಒಬ್ಬ ಪತ್ರಕರ್ತೆಯಾಗಿ ಅಬ್ಬಬ್ಬಬ್ಬಾ ಆಕೆ ಎಷ್ಟು ಆಕ್ಟಿವ್ ಇದ್ದಾಳೆ, ಆಕೆ ನಿಂತಹ ಪತ್ರಕರ್ತೆ ಅನ್ನುವಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಆಕೆ ಈ ಹಿಂದೆ ನಮ್ಮ ದೇಶದ ವಿಚಾರವಾಗಿ ಆಗಿರ್ಬೋದು, ಮೋದಿಜಿಯವರ ವಿಚಾರವಾಗಿ ಆಗಿರ್ಬೋದು, ಏನು ಹಾಕಿ ಇರಲಿಲ್ಲ. ಆಲ್ ಆಫ್ ದ ಸಡನ್ ಬಂದು ಮೋದಿಜಿಯವರನ್ನು ಕೇಳೋದಪ್ಪ ಪ್ರಶ್ನೆ. ಬಟ್ ಏನು ಮಾಡೋದು? ನಮ್ಮ ಭಾರತದಲ್ಲಿ ಪ್ರಧಾನಿ ಮೋದಿಜಿ ವಿರೋಧಿಗಳು ಈಗ ಹೆಲ್ಲಿಂಗ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಾರತಕ್ಕೆ ಅವಮಾನ ಮಾಡಿದ್ದಕ್ಕೆ ಖುಷಿ ಪಡ್ತಾ ಇದ್ದಾರೆ, ಚಪ್ಪಾಳೆ ತಡ್ತಾ ಇದ್ದಾರೆ. ನೋಡಿ 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 ನೋಡಿ, ಮೋದಿಜಿಯವರನ್ನು ನೋಡಿ ಅವರಿಗೊಂದು ಆನ್ಸರ್ ಮಾಡೋದಕ್ಕೆ ಗೊತ್ತಿಲ್ಲ. ಪ್ರೆಸ್ ಕಾನ್ಫರೆನ್ಸ್ ಆಗಿತ್ತು ಅದು. ಆಮೇಲೆ ಇವ್ರುಗಳು ಒಂದು ವಿಚಾರವನ್ನ ಮರ್ತಿದಾರೋ ಅಥವಾ ಮರ್ತಿರೋದಲ್ಲ, ಅದು ಆಕ್ಚುಲಿ ಮಾಡ್ತಾ ಇರುವಂಥದ್ದು, ಗೊತ್ತಿದ್ದು ಮಾಡ್ತಾ ಇರುವಂಥದ್ದು. ಏನು? ಅಲ್ಲಿ ಪ್ರಧಾನಿ ಮೋದಿಜಿಯವರಿಗೆ ಮಾಡಿದಂತಹ ಆ ಅವಮಾನ ಇದೆಯಲ್ವಾ, ಅದು ಅವರಿಗೆ ಮಾಡಿರುವಂತಹ ಅವಮಾನ ಅಲ್ಲ, ಅದು ಭಾರತಕ್ಕೆ ಮಾಡಿದಂತಹ ಅವಮಾನ. ಯಾಕಂದ್ರೆ ಅವರು ಆ ದೇಶದಲ್ಲಿ ನಿಂತ್ಕೊಂಡು ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಅವರನ್ನ ಆ ಒಂದು ಸ್ಟೇಜ್ ಅಲ್ಲಿ ಬಿಜೆಪಿ ನಾಯಕ ಅಂತ ನೋಡೋದಕ್ಕಿಂತ ಒಬ್ಬ ದೇಶದ ಪ್ರಧಾನಿಯಾಗಿ ನೋಡ್ಬೇಕಾಗಿತ್ತು. ಭಾರತದ ಪ್ರಧಾನಿ. ಆಕೆ ಮೋದಿಜಿಯನ್ನ ಇನ್ಸಲ್ಟ್ ಮಾಡಿದಾಗ ಅದು ನಮ್ಮ ದೇಶಕ್ಕೆ ಮಾಡಿದಂತಹ ಇನ್ಸಲ್ಟ್. ಆದ್ರೆ ಏನು ಮಾಡೋದು? ನಮ್ಮ ದೇಶದಲ್ಲಿರುವಂತಹ ದೇಶ ವಿರೋಧಿಗಳು ಈಗ ಭಾರತಕ್ಕೆ ಆಗಿರುವಂತಹ ಅವಮಾನವನ್ನು ನೋಡಿ ನಗಾಡ್ತಾ ಇದ್ದಾರೆ. ಅಂದ್ರೆ ಪ್ರಧಾನಿ ಮೋದಿಜಿ ವಿರುದ್ಧ ಎಷ್ಟು ದ್ವೇಷವನ್ನ ಕಾರ್ತಾ ಇದ್ದಾರೆ ಅಂತಂದ್ರೆ, ಭಾರತಕ್ಕೆ ಅವಮಾನ ಆದ್ರೂ ಇವರಿಗೆ
ಏನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ವೀಕ್ಷಕರ, ಹೆಲ್ಲಿಂಗ್ ಟ್ವೀಟ್ ಮಾಡಿದ ತಕ್ಷಣ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಇಟಲಿ ಅದನ್ನ ಕೋಟ್ ಮಾಡಿ ರೀಟ್ವೀಟ್ ಮಾಡ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಟೀಕಿಸ್ತಾರೆ. ಇದಾದ ಸ್ವಲ್ಪ ಹೊತ್ತಲ್ಲೇ ಹೆಲ್ಲಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಇಟಲಿ ಅವರಿಗೆ ನಾನು ನಿಮ್ಮ ಇಂಟರ್ವ್ಯೂವನ್ನ ಮಾಡಬಹುದಾ ಆನ್ ಕಾಲ್ ಅಂತ ಬರ್ಕೊಳ್ತಾಳೆ. ಯಾಕಂದ್ರೆ ರಾಹುಲ್ ಇಟಲಿ ಅವರು ಈ ಘಟನೆ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅದನ್ನ ಇಡೀ ವಿಶ್ವಕ್ಕೆ ತೋರಿಸಬೇಕಂತೆ. ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಹೇಳೋದಿದೆಯಾ? ಇದನ್ನ ಬಿಡಿಸಿ ಹೇಳಬೇಕಾ? ಆ ಕನೆಕ್ಷನ್ ಬಗ್ಗೆ, ಇದು ಯಾರ ಪ್ಲಾನು, ಇದರ ಹಿಂದೆ ಯಾರಿದ್ದಾರೆ, ಬಿಡಿಸಿ ಹೇಳಬೇಕಾ? ಫಸ್ಟ್ ಆಫ್ ಆಲ್ ಆಕೆ ಟ್ವಿಟರ್ ಅಲ್ಲಿ ಆಕ್ಟಿವ್ ಇಲ್ಲದೆ 2 ವರ್ಷಗಳ ಮೇಲಾಯಿತು. ಮೋದಿಜಿಯವರ ಬಗ್ಗೆ ಆಗ್ಲಿ ಭಾರತದ ಬಗ್ಗೆ ಆಗ್ಲಿ ಆಕೆ ಏನು ಟ್ವೀಟ್ ಅನ್ನ ಹಾಕಿರಲಿಲ್ಲ. ಹಾಗಿದ್ದ ಮೇಲೂ ಆಕೆ ಮೊನ್ನೆ ಹಾಕಿದಂತ ಆ ಟ್ವೀಟು ಆಲ್ ಆಫ್ ದ ಸಡನ್ ರಾಹುಲ್ ಇಟಲಿ ಫೀಡ್ಗೆ ಬಂದಿದ್ದಾದ್ರೂ ಹೇಗೆ? ಹೌ? ಆಕೆ ಟ್ವೀಟ್ ಮಾಡಿದ ತಕ್ಷಣ ರಾಹುಲ್ ಇಟಲಿಗೆ ಸಿಕ್ಕಿದ ಹೇಗೆ ಅದು? ನಮ್ಮ ದೇಶದ ಬಗ್ಗೆ ಏನು ಮಾತನಾಡದಂಥವಳು ಏಕಾಏಕಿ ಬಂದು ಮೋದಿಜಿ ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ ಏನ್ರಿ ಅರ್ಥ? ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಈ ನಾರ್ವೆ ಟಿಕ್ಟಾಕರ್ ಇದ್ದಾಳಲ್ವಾ, ಆಕೆಯ ಇನ್ಸ್ಟಾಗ್ರಾಮ್ ನೋಡಿದೀರಾ ನೀವು? ನಮ್ಮ ದೇಶದ ಕಾಂಗ್ರೆಸ್ ಅಕೌಂಟ್ ಅನ್ನ ಫಾಲೋ ಮಾಡ್ತಾ ಇದ್ದಾಳೆ. ಯಾಕಪ್ಪ? ಯಾಕೆ? ಅಷ್ಟೇ ಅಲ್ಲ, ರಾಹುಲ್ ಇಟಲಿ ಈಕೆಯ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿದ್ರಲ್ವಾ, ಅದನ್ನು ಕೂಡ ಈಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕೊಳ್ತಾಳೆ. ಒಂದು ಆಕೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಿದ್ದಾರೆ ನೋಡಿ, ಇನ್ನು ಆಕೆ ಈ ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನು ಪೋಸ್ಟ್ ಹಾಕ್ತಾ ಇದ್ಲು ಅಂತ ನೋಡಿ. ಗೆಟ್ ರೆಡಿ ವಿತ್ ಮೀ, ಫುಡ್ಡು, ಅದು ಇದು. ಅದು ಬಿಟ್ಟರೆ ಬೇರೆ ಏನು ಹಾಕ್ತಾ ಇದ್ಲು? ಯಾವ ಸೀಮೆ ಜರ್ನಲಿಸ್ಟು? ಆಮೇಲೆ ಆಕೆ ಕಾಂಗ್ರೆಸ್ ಅನ್ನ ಯಾಕೆ ಫಾಲೋ ಮಾಡ್ತಾ ಇದ್ದಾಳೆ ಅನ್ನುವಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆಕೆಯದ್ದೇ ದೇಶದ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳನ್ನ ಫಾಲೋ ಮಾಡಿದಂತಹ ಈ ಸೋ ಕಾಲ್ಡ್ ಪತ್ರಕರ್ತೇನೋ ಟಿಕ್ಟಾಕರೋ ನಮ್ಮ ಭಾರತದ ಕಾಂಗ್ರೆಸ್ ಪಕ್ಷವನ್ನ ಮಾತ್ರ ಯಾಕೆ ಫಾಲೋ ಮಾಡ್ತಾ ಇದ್ದಾಳೆ? ಆಕೆ ದೇಶದ ಪೊಲಿಟಿಕಲ್ ಪಾರ್ಟಿಗಳನ್ನೇ ಫಾಲೋ ಮಾಡ್ತಾ ಇಲ್ಲ. ಏನ್ ರೀಸನು? ಏನ್ ಕನೆಕ್ಷನ್ ಇದು? ಆಕೆ ಟ್ವೀಟ್ ಮಾಡಿದ ತಕ್ಷಣ ರಾಹುಲ್ ಇಟಲಿ ಅವರಿಗೆ ಅದು ಸಿಕ್ಬಿಡುತ್ತೆ, ಅವರದನ್ನ ಹಾಕೊಳ್ತಾರೆ, ಅವ್ರು ಹಾಕಿದ್ದನ್ನ ಇವಳು ವಾಪಸ್ಸು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ತಾಳೆ. ಏನ್ ಕನೆಕ್ಷನ್ ಇದು? ಪ್ರೊಪಗ್ಯಾಂಡ ಅಲ್ವಾ? ಪ್ರೀ ಪ್ಲಾನ್ಡ್ ಅಲ್ವಾ? ಅಲ್ವಾ? ಬುದ್ಧಿ ಇದ್ದವರಿಗೆ ಅರ್ಥ ಆಗತ್ತಪ್ಪ. ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತೀನಿ, ಆಕೆ ಯಾರೋ ವಿದೇಶಿ ಟಿಕ್ಟಾಕರ್ ನಮ್ಮ ದೇಶದ ವಿರುದ್ಧ, ನಮ್ಮ ಪ್ರಧಾನಿ ವಿರುದ್ಧ ಟ್ವೀಟ್ ಅನ್ನ ಹಾಕಿದ್ರೆ ನಮ್ಮದೇ ದೇಶದ ಒಂದಷ್ಟು ಮಂದಿ ಅದಕ್ಕೆ ಚಪ್ಪಾಳೆಯನ್ನ ತಡ್ತಾರೆ. ನಮ್ಮದೇ ದೇಶದ ಒಂದಷ್ಟು ಮಂದಿ ಹೆಲ್ಲಿಂಗ್ ಅನ್ನ ಹೊಗಳ್ತಾ ಇದ್ದಾರೆ. ನೀನು ಕರೆಕ್ಟ್ ಆಗಿ ಮಾಡಿದ್ದೆ ಬಿಡು, ಮೋದಿಜಿಯವರಿಗೊಂದು ಆನ್ಸರ್ ಮಾಡಕ್ ಬರಲ್ಲ. ಜಗತ್ತಿನ ಯಾವ ದೇಶದಲ್ಲೂ ಕೂಡ ನಿಮಗೆ ಇಂತಹ ವ್ಯಕ್ತಿಗಳನ್ನು ನೋಡೋದಕ್ಕೆ ಸಿಗಲ್ಲ. ಇಂತಹ ವ್ಯಕ್ತಿತ್ವಗಳು ವಿದೇಶಕ್ಕೆ ಹುಟ್ಟಿರುವಂತಹ ಪಕ್ಷವನ್ನ ಫಾಲೋ ಮಾಡುವಂತಹ ಗುಲಾಮರಿಂದ ಮಾತ್ರ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಏನ್ ಹೇಳಿ? ವಿದೇಶಕ್ಕೆ ಹುಟ್ಟಿರುವಂತಹ ಪಕ್ಷದ ಗುಲಾಮರಿಂದ ಮಾತ್ರ ಇಂಥದ್ದನ್ನ ನೀವು ನೋಡೋದಕ್ಕೆ ಸಾಧ್ಯ. ಅಂಡ್ ಅದೇ ಈಗ ನಡೀತಾ ಇರುವಂಥದ್ದು. ನಮ್ಮ ದೇಶಕ್ಕೆ ಅವಮಾನ ಆದ್ರೂ ಪರವಾಗಿಲ್ಲ ಅಲ್ವಾ ನಿಮಗೆ? ವೀಕ್ಷಕರು, ಈ ನಮ್ಮ ದೇಶದ ವಿರೋಧ ಪಕ್ಷಕ್ಕೆ ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಚುನಾವಣೆಯಲ್ಲೂ ಸೋಲ್ತಾ ಇದ್ದಾರೆ. ದೇಶದ ಜನತೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರನ್ನ ಸ್ಪಷ್ಟವಾಗಿ ತಿರಸ್ಕಾರ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಚುನಾವಣೆಯಲ್ಲಿ ಗೆಲುವು ಸಿಗ್ತಾ ಇಲ್ಲ. ಯಾವುದೇ ವಿಚಾರದಲ್ಲಾಗ್ಲಿ ಜನರಿಗೆ ಅವ್ರು ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಈಗ ಮೋದಿಜಿಯವರ ಫೇಮ್ ಇಷ್ಟೆಲ್ಲ ಇದೆಯಲ್ವಾ, ಅಟ್ಲೀಸ್ಟ್ ಮೋದಿಜಿಯವರ ಹೆಸರನ್ನಾದ್ರೂ ಹಾಳು ಮಾಡೋಣ ಅನ್ನುವಂತ ಹಠ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಹೊರಗಿಂದ ಜಾರ್ಜ್ ಸೋರೋಸ್ ಇಂದ ಹಿಡಿದು ದೊಡ್ಡ ಟೀಮೇ ಇದೆ ಇವ್ರದ್ದು. ನಿನ್ನೆವರೆಗೆ 1000 ಫಾಲೋವರ್ಸ್ ಕೂಡ ಇಲ್ಲದಂತಹ ಒಬ್ಬ ಸೋಕಾಲ್ಡ್ ಪತ್ರಕರ್ತೆ ಟಿಕ್ಟಾಕರು ಕಳೆದ 2 ವರ್ಷಗಳಿಂದ
ಟ್ವಿಟರ್ ಅಲ್ಲಿ ಒಂದ್ ಸ್ವಲ್ಪನೂ ಆಕ್ಟಿವೇ ಇಲ್ಲದಂತಹ ಈಕೆ ಭಾರತದ ಬಗ್ಗೆ ಆಗ್ಲಿ ಮೋದಿಜಿಯವರ ಬಗ್ಗೆ ಆಗ್ಲಿ ಏನೇನು ಈ ಹಿಂದೆ ಮಾತನಾಡಿದಂಥ ಈಕೆ ಕಳೆದ 4 ತಿಂಗಳಿಂದ ಒಂದು ಪೋಸ್ಟ್ ಕೂಡ ಮಾಡದಿದ್ದಂತಹ ಆ ಒಂದು ಸಣ್ಣ ನ್ಯೂಸ್ ಪೇಪರ್, ಇವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಇದು ಪ್ರೀ ಪ್ಲಾನ್ಡ್ ಅನ್ನುವಂಥದ್ದನ್ನ ಸಾರಿ 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 ಹೇಳ್ತಾ ಇದೆ. ಇವರ ಹಣೆ ಬರಹಕ್ಕೆ ಯಾವುದೋ ಮಾಡೆಲ್ ಅನ್ನ ಪತ್ರಕರ್ತೆ ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಮಾಡೆಲ್ಸ್ಗಳನ್ನು ತಂದು ಜರ್ನಲಿಸ್ಟ್ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಘಟನೆಗಳು ನಡೆದ್ರೂ ಕೂಡ ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹಾಗಾಗಿ ಮುಂದಿನ 2 ವರ್ಷಗಳಲ್ಲಿ ಮೋದಿಜಿಯವರ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ, ಅವರ ಹೆಸರನ್ನ ಹಾಳು ಮಾಡೋದಕ್ಕೆ ಇಂತಹ ನೂರಾರು ಪ್ರಯತ್ನಗಳು ಆಗೋದು ಇದೆ. ಹಾಗಾಗಿ ಭಾರತ ಎಚ್ಚರ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.